ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಟೈಪ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಹೊಸ ಥರ ಡಿಸೈನ್ ಟ್ರೈ ಮಾಡಿರೋದು. ಆ್ಯಕ್ಚುಲಿ ಇದು ಡಿಸೈನ್ ಹಾಕಿದ್ದೆ ಫ್ರೆಂಡ್ಸ್. ಇದು ತುಂಬ ವರ್ಷದ್ದು ಸ್ಯಾರಿ ಡಿಸೈನು. ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಈ ಥರದ್ದು ಏನಾದ್ರು ಡಿಫ್ರೆಂಟಾಗಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ಇದನ್ನು ತೋರಿಸ್ತೀನಿ. ಸೊ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಇನ್ನೂ ಕ್ರೋಶ ಕೂಡ ಕಲ್ತಿರಲಿಲ್ಲ ನಾನು. ಅವಾಗ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಟ್ರೈ ಮಾಡಿರೋ ಅಂಥದ್ದು. ಸೊ ಒಂಥರ ಯುನೀಕ್ ಆಗಿದೆ ಡಿಸೈನು. ಸೊ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅವಾಗ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು ಫ್ರೆಂಡ್ಸ್. ಇವಾಗ ತೋರಿಸ್ತಾ ಇರೋ ಡಿಸೈನು ತುಂಬ ಬೇರೆ ಥರ ಟ್ರೈ ಮಾಡಿರೋದು. ಇದಕ್ಕೆ ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಶೀಟ್ ಅಂತ ಸಿಗುತ್ತೆ. 5 ರೂಪೀಸ್ ಶೀಟ್ಸ್ ಫ್ರೆಂಡ್ಸ್. ನಾವು ರಂಗೋಲಿಗೆಲ್ಲ ಯೂಸ್ ಮಾಡ್ತೀವಿ ಅಲ್ಲ, ಸೊ ಸ್ಟಿಕ್ ಮಾಡೋ ಅಂಥದ್ದು ಟ್ರಾನ್ಸ್ಪರೆಂಟ್ ಶೀಟ್ ಇದು. ಆ್ಯಕ್ಚುಲಿ ಇದನ್ನಾದ್ರು ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಕ್ಯಾನ್ವಸ್ ಸಿಗುತ್ತಲ್ವ, ಅದನ್ನು ಯೂಸ್ ಮಾಡ್ಬೋದು. ಅದಕ್ಕೆ ಈ ಥರ ಕುಂದನ್ಸ್ ತೊಗೊಂಡಿದ್ದೀನಿ, 2 ಟೈಪ್ಸ್ ಕುಂದನ್ಸು. ಸೊ ತುಂಬ ಕಲರ್ಸ್ ಬರುತ್ತೆ, ತುಂಬ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ಬರುತ್ತೆ. ಯಾವ್ದು ಬೇಕಾದ್ರೂ ನೀವು ಸ್ಯಾರಿಗೆ ಮ್ಯಾಚ್ ಆಗೋವಂಥದ್ದು ನೀವು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬನ್ನಿ. ಕುಂದನ್ಸ್ ಇದು ಆ್ಯಕ್ಚುಲಿ. ಸೊ ಬ್ಯಾಂಗಲ್ಸ್ಗೆ, ಬ್ಲೌಸಸ್ಗೆ ಯೂಸ್ ಮಾಡ್ತೀವಲ್ಲ ಅಂಥ ಕುಂದನ್ಸು. ಸ್ಯಾರಿ ಕುಚ್ಚಿಗೆ ಟ್ರೈ ಮಾಡಿದ್ದೀನಿ. ಸೊ ಇದು ಡೈರೆಕ್ಟಾಗಿ ಫ್ರೆಂಡ್ಸ್ ಕಾರ್ನರಲ್ಲಿ ನೋಡಿ ಈ ಥರ ಗಮ್ ಹಾಕೋದು, ಸ್ಟಿಕ್ ಮಾಡೋದು. ನಾವು ಇಯರಿಂಗ್ಸ್ ಎಲ್ಲ ತೊಗೋತೀವಿ ಅಲ್ವಾ, ಇಯರಿಂಗ್ಸ್ ಮಾಡ್ತಾರೆ ಇದರಲ್ಲಿ. ಸೊ ಇದೇ ಕುಂದನ್ಸ್ನ ಬಳಸಿ ಬ್ಲೌಸ್ಗೆ ಹಾಕ್ತಾರೆ, ಆಮೇಲೆ ಬ್ಯಾಂಗಲ್ಸ್ಗೂ ಕೂಡ ಹಾಕ್ತಾರೆ. ನಾನಿವಾಗ ಕುಚ್ಚಿಗೆ ಅಂದರೆ ಸ್ಯಾರಿ ಪಲ್ಲುಗೆ ಹಾಕಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಸ್ಟಿಕ್ ನೋಡಿ ಯಾವ್ದಾದ್ರು ಟೂತ್ ಪಿಕ್ ತೊಗೊಂಡ್ರು ನಡೆಯುತ್ತೆ. ಸೊ ಈ ಥರ ಸ್ಟಿಕ್ ಮಾಡ್ಕೊಳ್ಳಿ, ಜಸ್ಟ್ ಒಂದು ರೌಂಡ್ ಶೇಪ್. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಸ್ಟಿಕ್ ಮಾಡ್ಕೋಬೋದು ಫ್ರೆಂಡ್ಸ್. ಚಿಕ್ಕದು, ದೊಡ್ಡ ಸೈಜು, ಯಾವುದು ಬೇಕಾದ್ರೂ ಹೇಗೆ ಬೇಕಾದ್ರೂ ನೀವು ಮಾಡ್ಕೋಬೋದು. ನಾನಿಲ್ಲಿ ಟಿಯರ್ ಡ್ರಾಪ್ ಕುಂದನ್ನು ವೈಟ್ ಕಲರು ಇಡ್ತಾ ಇದ್ದೀನಿ ಸರ್ಕಲ್ ಶೇಪಲ್ಲೇ. ಸೊ ಮಧ್ಯದಲ್ಲಿ ಪಿಂಕ್ ಇಟ್ಟಿದ್ದೀನಿ. ಈ ಥರ ಟೂತ್ ಪಿಕ್ಕಲ್ಲಾದರೂ ಅರೇಂಜ್ ಮಾಡ್ಬೋದು, ಇಲ್ಲ ಕೈಯಲ್ಲೇ ಈ ಥರ ಸರ್ಕಲ್ ಶೇಪಲ್ಲಿ. ಯಾವ ಶೇಪ್ ಬೇಕು ಫ್ರೆಂಡ್ಸ್, ನಿಮಗೆ ಯಾವ್ದು ಬೇಕಾದರೂ ಆ ಥರ ಅರೇಂಜ್ ಮಾಡಿಕೊಂಡು ಸ್ಟಿಕ್ ಮಾಡೋದು. ಗಮ್ ಸ್ವಲ್ಪ ತಿಕ್ಕಾಗೆ ಹಾಕಿ ಸ್ಟಿಕ್ ಮಾಡಬೇಕು. ಸೊ ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ನೋಡಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಸ್ಟ್ರೈಟಾಗೆ ನೀಟಾಗಿರಬೇಕು. ಪಾಯಿಂಟ್ಸ್ ನೋಡಿಕೊಂಡು ನೀಟಾಗೆ ಈ ಥರ ಅರೇಂಜ್ ಮಾಡ್ಕೊಳ್ಳಿ. ಸೊ ಹೇಳ್ದೆ ಅಲ್ವಾ ಫ್ರೆಂಡ್ಸ್, ಯಾವ ರೀತಿ ಬೇಕಾದರೂ ನೀವು ಶೇಪ್ ಮಾಡ್ಕೊಳ್ಬೋದು ಡಿಸೈನು. ಇದು OHP ಶೀಟ್ ನಿಮ್ಗೆ ಸ್ವಲ್ಪ ಕಷ್ಟ ಆಯಿತು, ಇದನ್ನು ಬಟ್ಟೆಗೆ ಇಡ್ತಾರ ಅಂತ ನಿಮಗೆ ಡೌಟ್ ಇದ್ದರೆ ಕ್ಯಾನ್ವಸ್ ಯೂಸ್ ಮಾಡ್ಬೋದು. ಸೊ ನಾನಿಟ್ಟು ಸ್ಟಿಚ್ ಮಾಡೋ ಥರ ಮಾಡಿದ್ರೆ ಕ್ಯಾನ್ವಸ್ ಕಾಣಿಸುತ್ತೆ ಹಿಂದೆಗಡೆಯಿಂದ, ವೈಟ್ ಕಲರ್ ಪ್ಯಾಚ್ ಕಂಡಂಗೆ ಕಾಣಿಸುತ್ತೆ. ಸೊ ಅದಕ್ಕೆ ನಾನು ಟ್ರಾನ್ಸ್ಪರೆಂಟ್ ಶೀಟ್ ತೊಗೊಂಡಿದ್ದೀನಿ. ಸೊ ಇದು ಬಿಟ್ಟು ಟ್ರಾನ್ಸ್ಪರೆಂಟ್ ಶೀಟ್ ಬಿಟ್ಟು ಮತ್ತು ಕ್ಯಾನ್ವಸ್ ಶೀಟು ಬಿಟ್ಟು ನಿಮಗೆ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ, ನಾವು ವ್ಯಾಕ್ಸ್ ಮಾಡ್ತೀವಿ ಅಲ್ವಾ, ವ್ಯಾಕ್ಸ್ದು ಪೇಪರ್ ಬರುತ್ತಲ್ವ, ವ್ಯಾಕ್ಸ್ ಪೇಪರಲ್ಲಿ ಅದನ್ನು ಕೂಡ ನೀವು ಟ್ರೈ ಮಾಡ್ಕೋಬೋದು. ಅದು ಈಸಿಯಾಗೆ ಬರುತ್ತೆ. ಬಟ್ಟೆಲಿ ಕೂಡ ಮಾಡ್ಬೋದು, ಬಟ್ಟೆ ಸ್ಟಿಫ್ನೆಸ್ ಕೊಡಲ್ಲ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ. ಸೊ ನಿಮಗೆ ಯಾವ ಥರ ಕ್ರಿಯೇಟಿವಿಟಿ ಇದೆ ಆ ಥರ, ಅಂದರೆ ಸ್ಯಾರಿಗೆ ಮ್ಯಾಚ್ ಆಗಬೇಕು. ನಿಮಗೆ ಬೂಟೀಸ್ ಇರುತ್ತೆ, ಬುಟ್ಟಾಸ್ ಇರುತ್ತಲ್ವ ಸ್ಯಾರಿಗೆ, ರೌಂಡ್ ಬುಟ್ಟಾಸ್ ಇದ್ರೆ ರೌಂಡ್, ಅಥವಾ ಯಾವ ಥರ ಫ್ಲವರ್ ಇದ್ದರೆ ಆ ಥರ ನೀವು ಕ್ರಿಯೇಟ್ ಮಾಡಿಕೊಂಡು ಈ ಥರ ಸ್ಟಿಕ್ ಮಾಡ್ಕೊಂಬಿಡಿ. ಬಟ್ ಇದು ತುಂಬ ಡ್ರೈ ಆಗಿಬಿಡಬೇಕು ಫ್ರೆಂಡ್ಸ್. ನೈಟ್ ನೀವು ಮಾಡಿಟ್ರೆ ಮಾರ್ನಿಂಗೆಲ್ಲ ಡ್ರೈ ಆಗುತ್ತೆ, ಅಂದರೆ ಒಂದು 3-4 ಅವರ್ಸ್ ಆದರೂ ಬೇಕೇ ಬೇಕು. ನೋಡಿ ಈ ಥರ ಅದನ್ನು ಔಟ್ಸೈಡ್ ಮಾಡಿದ್ದೀನಿ ನಾನು. ಇದನ್ನು ಟಿಯರ್ ಡ್ರಾಪ್ ಶೇಪ್ನ ಇನ್ಸೈಡ್ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೆ. ಸೊ ಯಾವ ರೀತಿ ಬೇಕಾದ್ರೆ ಆ ಥರ ಕುಂದನ್ಸ್ನ ಅರೇಂಜ್ ಮಾಡಿ ನೀವು ಮಾಡಿಕೊಂಡು, ನಾನಿದು ಆಲ್ರೆಡಿ ಕಟ್ ಕೂಡ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ಕಟ್ ಮಾಡೋದನ್ನ ತೋರಿಸ್ತೀನಿ. ಇವಾಗ ಡ್ರೈ ಆಗಿದೆ, ಇದು ಡಿಸೈನ್ ಪೂರ್ತಿಯಾಗಿ ಡ್ರೈ ಆಗಿದೆ. ಸಿಂಗಲ್ ಈ ಥರ ಕಟ್ ಪೀಸಸ್ ಮಾಡಿಕೊಂಡು ನಾವು ಇದನ್ನು ನಾರ್ಮಲಾಗಿ ರೌಂಡ್ಗೆ ಕಟ್ ಮಾಡಿಕೊಂಡು ನೀಟಾಗಿ ಶೇಪ್ ಕೊಡಬೇಕಷ್ಟೇ. ಅದು ಕವರ್ ಅಷ್ಟು ಕಾಣಿಸ್ತಿರೋ ಥರ. ಅದು ಟ್ರಾನ್ಸ್ಪರೆಂಟ್ ಅಲ್ವಾ ಫ್ರೆಂಡ್ಸ್, ಅದೇನು ಕಾಣಿಸೋದಿಲ್ಲ ಸೀರೆಗೆ. ತುಂಬ ಹತ್ತಿರದಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ, ಚೂರು ದೂರದಿಂದ ಆದರೂ ನಿಮ್ಗೆ ಗೊತ್ತಾಗೋದಿಲ್ಲ. ಈ ಥರ ನೀಟಾಗಿ ಕಟ್ ಮಾಡಿಟ್ಕೊಳ್ಳಿ. ಯಾವ ಶೇಪ್ ಬೇಕು, ಎಷ್ಟು ದೊಡ್ಡದು ಚಿಕ್ಕದು ಬೇಕು ನಿಮಗೆ ಅಷ್ಟು ಮಾಡ್ಕೋಬೋದು. ಸ್ವಲ್ಪ ಕಾರ್ನರ್ಸು ಎಡ್ಜಸ್ ಎಲ್ಲ ಟ್ರಿಮ್ ಮಾಡಿ ಫಿನಿಶಿಂಗ್ ಕೊಡಿ, ನೀಟಾಗೆ ಕಾಣುತ್ತೆ ಅದು. ಸೊ ಈ ಥರ ಎಲ್ಲ ಪ್ಯಾಚಸ್ನ ಫಸ್ಟ್ ರೆಡಿ ಮಾಡಿ ಇಟ್ಕೋಬೇಕು. ನೀವು ಸ್ಯಾರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ತುಂಬ ಈಸಿ ಇದೆ ಅಲ್ವಾ, ಇದು ಕ್ರೋಶ ಮಾಡೋದಿಲ್ಲ, ಕುಚ್ಚು ಮಾಡೋದಿಲ್ಲ. ಸೊ ವರ್ಕ್ ಅಂಥದ್ದು ಏನೂ ಇಲ್ಲ, ಜಸ್ಟ್ ಸ್ಟಿಕ್ ಮಾಡೋದು. ಅದು ನಿಮಗೆ ಫನ್ ಟೈಪ್ ಅನಿಸುತ್ತೆ ಫ್ರೆಂಡ್ಸ್. ಈ ಥರ ಆರಾಮಾಗೆ ರೆಡಿ ಮಾಡಿಟ್ಕೊಳ್ಳಿ. ಒಂದಷ್ಟು ಸ್ಯಾರಿಗೆ ಯಾವ ಕಲರ್ ಬೇಕು, ಎಷ್ಟು ಬೇಕು, ನೀವು ಎಷ್ಟು ಇಂಚಿಗೆ ಒಂದು ಸ್ಟಿಚ್ ಮಾಡಬೇಕು ನೋಡಿ. ನಾನಿವಾಗ ಸ್ಯಾರಿಗೆ ಸ್ಟಿಕ್ ಮಾಡ್ಕೋಬೇಕು. ಇದು ಸ್ಯಾರಿ ಬೂಟೀಸ್ ಯಾವ ಥರ ಇದೆ ಸಿಮಿಲರ್ ಟೈಪು ನಾನು ರೌಂಡ್ ಶೇಪಲ್ಲೇ ಮಾಡಿಟ್ಕೊಂಡಿರೋದು. ಸೊ ಜಸ್ಟ್ ಒಂದು ಸ್ವಲ್ಪ ಗಮ್ ಹಾಕಿಬಿಟ್ಟು ಸ್ಟಿಕ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು 2 ಇಂಚಸ್ಗೆ ಅಥವಾ 3 ಇಂಚಸ್ಗೆ ಸ್ಟಿಕ್ ಮಾಡಿಕೊಂಡು ಆ ಗಮ್ ಅಂದರೆ ಗಮ್ ಪೇಸ್ಟ್ ಹಾಕಿಬಿಟ್ಟು ಸ್ಟಿಕ್ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ಕರೆಕ್ಟಾಗಿ ಸ್ಯಾರಿಗೆ ಫಸ್ಟು ಗಮ್ ಪೇಸ್ಟ್ ಹಾಕಿ ಸ್ಟಿಕ್ ಮಾಡ್ಕೊಂಡ್ಬಿಡಿ. ಆಮೇಲೆ ಸ್ಟಿಚ್ ಮಾಡ್ಕೊಳ್ಳೋಣ, ಅದು ಕೂಡ ಡ್ರೈ ಆಗಬೇಕು.
ಇದು ಡ್ರೈ ಆಗಕ್ಕೆ ಒಂದೇ ಟೈಮ್ ತೊಗೊಳತ್ತೆ ಅಷ್ಟೇ, ಮಾಡೋದಕ್ಕಷ್ಟು ಟೈಮ್ ತೊಗೊಳ್ಳಲ್ಲ. ಇವಾಗ ಡ್ರೈ ಆಗಿದೆ, ಗಮ್ ಡ್ರೈ ಆಗಿದೆ. ಇದನ್ನು ಸ್ಟಿಚ್ ಮಾಡೋಣ ಫ್ರೆಂಡ್ಸ್. ಜಸ್ಟ್ ಗಮ್ ಪೇಸ್ಟ್ ಮಾಡಿದ್ರೆ ಈ ಥರ ಡ್ರೈ ಆಗಿರುತ್ತೆ. ಸೊ ಹಾಗೆ ಬಿಡ್ಬೋದು, ಆದರೂ ಭಯ ಇದ್ದರೆ ಸ್ವಲ್ಪ ಸ್ಟಿಚ್ ಮಾಡ್ಕೊಂಬಿಡೋಣ, ಇನ್ನು ಸೆಕ್ಯೂರ್ ಆಗಿರುತ್ತಲ್ವ ನಮಗೆ. ಸೊ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಮಾಡ್ಬೋದು ಫ್ರೆಂಡ್ಸ್, ಆರಾಮಾಗೆ ಸ್ಟಿಚ್ ಮಾಡ್ಕೋಬೋದು ಇದನ್ನು. ಸೊ ನೋಡಿ, ಇದು ಪಿಂಕ್ ಕಲರು, ಇದು ಆ್ಯಕ್ಚುಲಿ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಜಸ್ಟ್ ನಿಮಗೆ ಐಡಿಯಾಗೋಸ್ಕರನೇ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಅಂತೂ ನಾನು ಕೂಡ ಟ್ರೈ ಮಾಡಿರೋದು. ಕಸ್ಟಮರ್ಗೆ ಯಾರಿಗಾದ್ರು ಇಷ್ಟ ಆದರೆ ನಾನು ಸಾರಿಗೆ ಹಾಕ್ತೀನಿ. ಜಸ್ಟ್ ಟ್ರೈ ಮಾಡಿರೋದು ಫ್ರೆಂಡ್ಸ್ ಇದು. ನಿಮಗೂ ಅಷ್ಟೇ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ಬಟ್ ಡೈರೆಕ್ಟಾಗಂತೂ ಕುಂದನ್ಸು ಶೈನ್ ಇದ್ದೇ ಇರುತ್ತೆ ಅಲ್ವಾ, ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಕೆಳಗಡೆಯಿಂದ ನೋಡಿ ಈ ಥರ ನಾರ್ಮಲ್ ನಾಟ್ ಎಮ್ಮಿಂಗಿಂದ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಜಸ್ಟ್ ಥ್ರೆಡ್ ಕಲರು ಸ್ಯಾರಿ ಕಲರ್ ಹಾಕಿ ನಿಮಗೆ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಚೇಂಜ್ ಮಾಡಿದ್ದೀನಿ. ಸೊ ಅಲ್ಲಿ ಕುಂದನ್ ಮೇಲೆ ಹಾಕಬಾರ್ದು, ಕುಂದನ್ ಸ್ಟಿಚ್ ಮಾಡಿ ಗ್ಯಾಪ್ ಇದ್ದೇ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ನಾನು ನೀಡಲ್ನ ತೊಗೊಂಡು ಸ್ವಲ್ಪ ಪಕ್ಕದಲ್ಲೇ ವಾಪಸ್ ಅದೇ ಪ್ಲೇಸಲ್ಲಿ ಗೊತ್ತಾಗ್ದಿರ ಕಾಣಿಸ್ಬಾರ್ದು ಫ್ರೆಂಡ್ಸ್, ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. 1 2 3 ಕಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಿಂದೆಗಡೆ ಎಮ್ಮಿಂಗಲ್ಲಿ ನಾಟ್ ಮಾಡ್ಕೊಂಬಿಡಿ ಅಷ್ಟೇ ಫ್ರೆಂಡ್ಸ್. ಸ್ಟಿಚಿಂಗ್ ಇದು ತುಂಬ ಈಸಿ ಡಿಸೈನು. ಸೊ ಇದಕ್ಕೆ ಎಕ್ಸ್ಟ್ರಾ ಬೇಕಂದರೆ ಕುಚ್ಚು ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ಯುನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನಾವು ಪಲ್ಲುಗೆ ಸ್ಟಿಕ್ ಮಾಡ್ಬೋದು, ಬಟ್ ಈ ಥರ ಬುಟ್ಟಾಸ್ ಔಟ್ಸೈಡ್ ಬರೋ ಥರ ನಾವು ಪಲ್ಲುಗೆ ಸ್ಟಿಕ್ ಮಾಡೋಕ್ಕಾಗಲ್ಲ. ಅಂದರೆ ನಾವು ಇವಾಗ ಏನು ಸರಿದಿದೆ ಅದಕ್ಕೆ ನಾವು ಈ ಥರ ಅಂಟಿಸ್ಕೋಬೋದು. ಸೊ ಜಸ್ಟ್ ರೌಂಡ್ ಶೇಪಲ್ಲಿ ಅಂಟಿಸ್ಕೋಬೋದು ಬಟ್ಟೆಗೆ. ಆದರೆ ಇದು ಸ್ವಲ್ಪ ಕೆಳಗಡೆ ಹಾಫ್ ಸರ್ಕಲ್ ಕೆಳಗಡೆ ಬಂದಿದೆ ಅಲ್ವಾ, ಆ ಥರ ಮಾಡೋದಕ್ಕಾಗಲ್ಲ ಅಲ್ವಾ. ಅದಕ್ಕೆ ಟ್ರಾನ್ಸ್ಪರೆಂಟ್ ಶೀಟಲ್ಲಿ ಮಾಡಿ ಕಟ್ ಮಾಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಸೊ ಇದನ್ನು ಹಾಗೆ ಕೂಡ ಬಿಡ್ಬೋದು ಫ್ರೆಂಡ್ಸ್, ಇಷ್ಟು ರಿಚ್ ಲುಕ್ ಕಾಣಿಸುತ್ತೆ. ಕುಂದನ್ ಯಾವಾಗಲೂ ಅಷ್ಟೇ ವಿಡಿಯೋಗಷ್ಟು ಶೈನ್ ಕಾಣೋದಿಲ್ಲ, ಡೈರೆಕ್ಟಾಗಿ ತುಂಬ ಶೈನಿ ಇರುತ್ತೆ. ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ಕುಚ್ಚು ಕೂಡ ಕಟ್ಬಿಟ್ಟು ಗೋಲ್ಡನ್ ಬಾಲ್ ಚೈನ್ ಏನಿದೆ ಅದನ್ನು ರೌಂಡಾಗಿ ಸ್ಟಿಕ್ ಮಾಡಿದ್ದೀನಿ, ಕುಚ್ಚು ಔಟ್ ಸೈಡ್ ಕಾಣಂಗೆ. ಸೊ ನೋಡ್ತಾ ಇರ್ಬೋದಲ್ಲ, ಈ ರೀತಿ ಕಾಣಿಸ್ತಾ ಇದೆ. ಬಟ್ ಅದೇ ವಿಡಿಯೋಗೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ನಾನು ಬೇರೆ ಬೇರೆ ಕಲರ್ಸಲ್ಲಿ ಇಟ್ಟು ತೋರಿಸಿದ್ದೀನಿ ಗೊತ್ತಾಗತ್ತೇನೋ ಅಂತ. ಬಟ್ ಡೈರೆಕ್ಟಾಗಿ ಟ್ರೈ ಮಾಡಿ ನೋಡಿ. ಜಸ್ಟ್ 5 ರೂಪೀಸ್ ಶೀಟ್ ಫ್ರೆಂಡ್ಸ್, ಅದು ಕುಂದನ್ ಕಡಿಮೆ ರೇಟ್ ಇರುತ್ತೆ. ಸೊ 10 ರೂಪೀಸೋ 20 ರೂಪೀಸ್ ತಂದರೆ ನಿಮಗೆ ಸ್ಯಾರಿ ಪೂರ್ತಿ ಆಗೋಗುತ್ತೆ. ಸೊ ಸ್ಟಿಕ್ ಮಾಡೋದು ಜಸ್ಟ್ ಕಟ್ ಮಾಡಿಬಿಟ್ಟು ಇದಕ್ಕೂ ಕೂಡ ಸ್ಟಿಚ್ ಮಾಡೋದಷ್ಟೇ. ಬೇಕಂದರೆ ಕುಚ್ಚು ಹಾಕೋಬೋದು, ಬೇಡ ಅಂದರೆ ಹಾಗೆ ಬಿಡ್ಬೋದು. ಈ ರೀತಿ ಫೈನಲಾಗಿ ಕಾಣಿಸ್ತಾ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಈ ಥರ ಯುನಿಕ್ಕಾಗಿ ಒಂದು ಡಿಸೈನ್ನ ಟ್ರೈ ಮಾಡಿ ನೋಡಿ. ಕುಚ್ಚಿಗೆ ನಾನು ಫಸ್ಟ್ ಟ್ರೈ ಮಾಡಿರೋದು, ಚೆನ್ನಾಗಿ ಕಾಣಿಸುತ್ತೋ ಇಲ್ವಾ ನನಗೆ ಹೇಳಿ ಫ್ರೆಂಡ್ಸ್. ನಾನು ಹೇಳಿದೆ ಅಲ್ವಾ, ಇದು ಜಸ್ಟ್ ರೌಂಡ್ ಶೇಪ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಶೇಪ್ಸು, ತುಂಬ ಥರ ದೊಡ್ಡದು ಚಿಕ್ಕದು ಆ ಥರ ಎಲ್ಲ ಮಾಡ್ಕೋಬೋದು. ಆಮೇಲೆ ಕುಚ್ಚು ಅಷ್ಟೇ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ಕೋಬೋದು, ಕ್ರೋಶದಲ್ಲಿ ಯೂಸ್ ಮಾಡ್ಬೋದು. ಸೊ ನಿಮ್ಮ ಕ್ರಿಯೇಟಿವಿಟಿ ಈ ಥರ ಯುನಿಕಾಗಿ ಟ್ರೈ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.